ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಹಿರಿಯರು ಆಗಿನ ಕಾಲದಿಂದ ಮಾಡ್ತಿದ್ದಂಥ ಒಂದು ಅದ್ಭುತವಾಗಿರುವಂಥ ರೆಸಿಪಿನ ತಯಾರು ಮಾಡ್ತಿದ್ದೀನಿ. ಅದೇ ಬ್ಲಡ್ ಫ್ರೈ, ಅಂದರೆ ರಕ್ತದ ಪಲ್ಯ. ಇದನ್ನು ಕೆಲವರು ರೊಟ್ಟಿ ಅಂತ ಕೂಡ ಕರೀತಾರೆ. ಇದು ತುಂಬ ರುಚಿಯಾಗಿರುವಂಥ ಅಡುಗೆ ಮಾತ್ರ ಅಲ್ಲ, ಇದು ನೈಸರ್ಗಿಕವಾಗಿರುವಂಥ ಔಷಧಿ ಕೂಡ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಹಿಮೋಗ್ಲೋಬಿನ್ನು ಕಡಿಮೆ ಇರೋರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು ರಾಮಬಾಣ ಥರನೂ ಹೆಲ್ಪ್ ಮಾಡುತ್ತೆ. ಕುರಿ ಅಥವಾ ಮೇಕೆ ರಕ್ತದಲ್ಲಿ ಕಬ್ಬಿನಾಂಶ ಜಾಸ್ತಿ ಇರುತ್ತೆ. ಇದು ಐರನ್ನ ಅತಿ ದೊಡ್ಡ ಮೂಲ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರಲ್ಲ ಅವ್ರಿಗೆ ಇದು ಒಂದು ವರದಾನ. ಅಮ್ಮಂಗೆ ಹಿಮೋಗ್ಲೋಬಿನು ಕಡಿಮೆ ಇದ್ದಿದ್ರಿಂದ ಡಾಕ್ಟರು ಇದನ್ನ ತಗೊಳ್ಳೋಕೆ ಸಜೆಸ್ಟ್ ಮಾಡಿದ್ರು. ಸೊ ಆಗಿಂದ ಇದನ್ನ ತಿನ್ನೋದಕ್ಕೆ ಶುರು ಮಾಡಿದ್ರು. ಈಗ ಕೂಡ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಇನ್ನು ಇದರಲ್ಲಿ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ, ಮತ್ತು ಆಲ್ಬುಮಿನ್ ಅನ್ನೋದು ಅಂಶ ಕೂಡ ಇದರಲ್ಲಿ ಇರುತ್ತೆ. ಇದರಿಂದ ನಮಗೆ ದೇಹಕ್ಕೆ ಶಕ್ತಿ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ. ಇನ್ನು ಐರನ್ ಡಿಫಿಷಿಯನ್ಸಿ ಇರೋರು ಕೂಡ ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಇದು ನ್ಯಾಚುರಲ್ ಐರನ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಸೊ ಟೋಟಲಿ ಹಿಮೋಗ್ಲೋಬಿನ್ ಲೆವೆಲು ಕಡಿಮೆ ಇತ್ತು ಅಂತ ಹೇಳಿದ್ರೆ, ಮತ್ತು ಐರನ್ ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರು, ಐ ಪ್ರೋಟೀನ್ ಬೇಕು ಅಂದರು ಇದನ್ನು ನಾವು ತಗೊಳ್ಳೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಬ್ಲಡ್ ಫ್ರೈನ ಯಾರ್ಯಾರು ತಿನ್ಬೋದು, ಯಾರ್ಯಾರು ತಿನ್ನಬಾರ್ದು ಅಂತ ಫಸ್ಟೇ ತಿಳ್ಕೊಂಬಿಡೋಣ. ಸೊ ಬ್ಲಡ್ಡು ಕಡಿಮೆ ಇರೋರು ಇದನ್ನು ತಿನ್ಬೋದು, ಅಂದರೆ ರಕ್ತದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ ಅವರು, ಮತ್ತು ತಾಯಂದ್ರು ಹೆರಿಗೆ ಮಾಡಿರೋರು, ಮತ್ತು ಮಕ್ಕಳಾದ್ಮೇಲೆ ತುಂಬಾ ಎನರ್ಜಿ ಲೆಸ್ ಆಗಿ ಸುಸ್ತಾಗ್ತಾ ಇರುತ್ತಲ್ಲ ಅಂಥ ತಾಯಂದ್ರಿಗೆ ಇದು ಶಕ್ತಿ ನೀಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳು ಬೆಳವಣಿಗೆಗೆ ಇದು ತುಂಬಾ ಒಳ್ಳೆಯದು. ಬೆಳೆಯೋ ಮಕ್ಕಳಿಗೆ ನಾವು ಇದನ್ನು ಕೊಟ್ಟರೆ ಒಳ್ಳೆ ಪ್ರೋಟೀನ್ ಇದರಲ್ಲಿ ಹೇರಳವಾಗಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ಯಾರು ತಿನ್ನಬಾರ್ದು ಅಂತ ಹೇಳಿದ್ರೆ, ಹೈ BP ಇರೋರು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ನಿಮ್ಗೇನಾದರೂ ಯೂರಿಕ್ ಆ್ಯಸಿಡ್ ಸಮಸ್ಯೆ ಇತ್ತು ಅಂದರೆ ಗಂಟುಗಳ ನೋವು ಇತ್ತು ಅಂತ ಹೇಳಿದ್ರೆ, ಸೊ ನೀವು ಕೂಡ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಇನ್ನು ಹಾರ್ಟ್ ರಿಲೇಟೆಡ್ ಏನಾದರೂ ಕಾಯಿಲೆಗಳಿತ್ತು, ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇದನ್ನು ಅತಿಯಾಗಿ ಸೇವಿಸಬಾರ್ದು. ಸೊ ಯಾವುದಕ್ಕೂ ಮೊದಲು ನೀವು ಡಾಕ್ಟರ್ ಹತ್ರ ಚೆಕ್ ಮಾಡಿ ಆಮೇಲೆ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಇನ್ನು ಇದನ್ನು ತಯಾರಿ ಮಾಡೋ ಅಂಥ ರೀತಿ ನೋಡೋಣ ಬನ್ನಿ. ಫಸ್ಟ್ ನಾವು ಕುರಿದು ರಕ್ತ ತಗೊಬರ್ತೀವಲ್ವ, ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಅದನ್ನು ವಾಶ್ ಮಾಡೋ ಅಂಥ ವಿಧಾನ ಏನು ಅಂತ ಹೇಳಿದ್ರೆ, ಪ್ಲೇನ್ ವಾಟರಲ್ಲಿ 1 or 2 ಟೈಮ್ಸು ವಾಶ್ ಮಾಡಿಕೊಂಡು ಆಮೇಲೆ ಬಿಸಿ ನೀರನ್ನ ಕುದಿಯೋಕೆ ಇಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, 1 ಚಮಚ. ಅದಾದಮೇಲೆ ತಂದಿರೋ ಅಂಥ ಕುರಿ ರಕ್ತನ ಅದ್ರ ಒಳಗಡೆ ಹಾಕಿ ಈ ರೀತಿ ಸಣ್ಣ ಸಣ್ಣದಾಗಿ ಒಂದು 4 ರಿಂದ 5 ಕ್ಯೂಬ್ಸ್ ಥರ ಕಟ್ ಮಾಡಿ 1 2 ರಿಂದ 3 ನಿಮಿಷ ಬಾಯ್ಲ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಬಾಯ್ಲ್ ಮಾಡಿಬಿಟ್ರೆ ಅದು ರಬ್ಬರ್ ಟೈಪ್ ಆಗಿಬಿಡುತ್ತೆ. ಜಸ್ಟು ಅದು ಅದರಲ್ಲಿ ಏನಾದರೂ ಕೂದಲು ಏನಾದರೂ ಇತ್ತು ಅಂತ ಹೇಳಿದ್ರೆ ಮೇಲೆ ಬಂದುಬಿಡುತ್ತೆ. ಈ ರೀತಿ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಈ ರೀತಿ ಬಿಸಿನೀರಲ್ಲಿ 2 ರಿಂದ 3 ನಿಮಿಷ ಬಿಟ್ಟ ಮೇಲೆ ಮತ್ತೆ ತಣ್ಣೀರಲ್ಲಿ ಇದನ್ನು ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿಕೊಂಡು ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಟಪಟ ಅಂತ ಹೇಳಿದ್ಮೇಲೆ 2 ರಿಂದ 3 ಈರುಳ್ಳಿ ಕೂಡ ತಗೋಬೋದು. ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 6 ರಿಂದ 7 ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಣ್ಣೆ ಕಡಿಮೆ ಆಗೋಯ್ತು ಅಂತ ಹೇಳಿದ್ರೆ ತಳ ಹಿಡಿದ್ಬಿಡುತ್ತೆ, ಮತ್ತು ಸೀದೋಗಿರೋ ಸ್ಮೆಲ್ ಬರುತ್ತೆ, ಮತ್ತು ಜಾಸ್ತಿ ರಬ್ಬರ್ ಟೈಪ್ ಆಗಿಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇನ್ನು ಕಡಾಯಿಯಲ್ಲಿ ಈರುಳ್ಳಿ ಬೇಯ್ತಾ ಇದೆ, ಅದು ಫ್ರೈ ಆಗೋಷ್ಟೊತ್ತಿಗೆ ಸೊ ಆಲ್ರೆಡಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ವ ರಕ್ತನ, ಸೊ ತಣ್ಣೀರಲ್ಲಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ವಾಶ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ನಾವು ಕೈಯಲ್ಲೇ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ನೈಫ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಆಲ್ರೆಡಿ ಫ್ರೈ ಆಗಿರುತ್ತಲ್ವ ಈರುಳ್ಳಿ, ಸೊ ಅದರಲ್ಲಿ ನಾವು ಡೈರೆಕ್ಟಾಗಿ ಸ್ಕ್ವೀಸ್ ಮಾಡ್ಕೊಳ್ಬೋದು. ಸಣ್ಣ ಸಣ್ಣ ಪೀಸಸ್ ಆಗಿ ಈ ರೀತಿ ಕೈಯಲ್ಲೇ ಕಿವುಚ್ಕೊಂಡ್ಬಿಟ್ರೆ ಬುರ್ಜಿ ಥರ ಆಗುತ್ತೆ ಅದು. ಸೊ ಇದನ್ನು ಕಿವುಚಿದ ಮೇಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ದೊಡ್ಡ ಕ್ಯೂಬ್ಸ್ನ ಈ ರೀತಿ ಸ್ಮಾಲ್ ಕ್ಯೂಬ್ಸ್ ಥರ ಸ್ಕ್ವೀಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇರುತ್ತೆ. ನಾವು ತಿರುಗಿಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ಕಡಾಯಿ ಬಂದು ಈ ರೀತಿ ತಳ ಹತ್ಬಿಡುತ್ತೆ.
ಎಣ್ಣೆ ನಾನು ಅದಕ್ಕೆ ಜಾಸ್ತಿ ಹಾಕ್ಕೊಳಕ್ಕೆ ಹೇಳಿದ್ದು. ನಾವು ಸ್ವಲ್ಪ ಹೊತ್ತು ತಿರುಗಿಸ್ಕೊಟ್ಮೇಲೆ ಅದನ್ನು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಅದು ಈ ರೀತಿ ಚಾಕ್ಲೇಟ್ ಬ್ರೌನ್ ಥರ ಕಾಣಿಸುತ್ತೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಆಮೇಲೆ 1 ಸ್ಪೂನು ಚಾಟ್ ಮಸಾಲ, ಹುರಿದು ಪುಡಿ ಮಾಡ್ಕೊಂಡಿರೋ ಅಂಥ ಜೀರಿಗೆ ಮತ್ತು ಮೆಣಸಿನ ಪುಡಿ 1 ಸ್ಪೂನು ಎಲ್ಲನೂ ಹಾಕಿಬಿಟ್ಟು ಅಟ್ಲೀಸ್ಟು 5 to 6 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದು ಚೆನ್ನಾಗಿ ಬೆಂದು ಬಂದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಮತ್ತು ಲಾಸ್ಟಲ್ಲಿ ಬೇಕಂದರೆ ತಿನ್ನೋವಾಗ ಚಾಟ್ ಮಸಾಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಬ್ಲೆಡ್ ಫ್ರೈ ಟೇಸ್ಟ್ ಮಾಡಿದ್ದೀರಾ? ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನೋಡಿದ್ರಲ್ಲ, ಅಥೆಂಟಿಕ್ ಆಗಿರುವಂಥ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಬ್ಲೆಡ್ ಫ್ರೈ ರೆಸಿಪಿನ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ. ಮತ್ತಿನ್ಯಾಕೆ ತಡ, ಈ ವೀಕೆಂಡು ನಿಮ್ಮ ಮನೇಲೂ ಇದನ್ನು ತಪ್ಪದೆ ಟ್ರೈ ಮಾಡಿ ನೋಡಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.